ಸಿನಿಮಾದಲ್ಲಿ ನಂದು ಒಂದು ಪಾತ್ರ. ಕೆಲವರು ಎಷ್ಟೇ ಓದಿದ್ರು ಕೆಲವು ಡುಬಾಬ್ಗಳನ್ನ ಕೇಳ್ತಿರ್ತಾರೆ, ಏನೋ ಐಡಿಯಾ ಕೊಡಿ. ಅದು ವೀಕ್ನೆಸ್. ನಾನು ಹೇಳ್ತಿದ್ದೆ ಅವ್ರಿಗೆ, ಎಜುಕೇಶನ್ ಸರ್ಟಿಫಿಕೇಟ್, ಸಂಸ್ಕಾರ ಜೀವನಕ್ಕೆ ಅನುಭವ ಇದ್ರೆ ಮಾತ್ರ ಇದೆಲ್ಲ ಆಗೋದು. 3 ಡಿಗ್ರಿ ಓದೋರು ಯಾರು ಪುಸ್ತಕ ಹಿಂಗೆ ತೆಗೆದು ನಾಳೆ ಹಿಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ. ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ, ಎಲ್ಲ ಓದಿದ್ದೀವಿ ಅಂತ. ಜೀವನ ಪಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ಆಗೋದು. ನಮ್ಮ ವೇಣವರು ಹೇಳಿದ್ರು, ನಾನು ತುಂಬಾ ನರ್ವಸ್ ಆಗ್ಬಿಟ್ಟಿದ್ದೆ. ನಮ್ಮಿಬ್ಬರು ಕಾಂಬಿನೇಷನ್ ಜಾಸ್ತಿ. ಮಾನಿಟರ್ ಆದಾಗ ಎಲ್ಲ ಚೆನ್ನಾಗಿರೋದು, ಚೆನ್ನಾಗ್ತಿದೆ ಹಂಗೆ ಪಾಪ ಅವ್ರು ಹೇಳ್ದಾಗೇನೆ ಅದು ಓಪನಿಂಗ್ ಲೈನ್ ಆ ಥರ. ಆಮೇಲೆ ಎದುರು ನಿಂತ್ಕೋಬೇಕು ನಾನು, ಅವ್ರೇನು ಮಾತಾಡ್ತಾ ಇದ್ದಾರೆ ಸಾಕು. ನೀವು ನಾನು ಹೋಗಿ ನಿಂತ್ಕೊಂಡ್ರೆ ಎಲ್ಲ ಹೇಳ್ಬೋದು, ಏನೋ ಒಂಥರ ಗೊತ್ತಿಲ್ಲ. ಅವ್ರೇಂದ್ರೆ ನಮ್ಮ ಮೇಲೆ ನಂಬಿಕೆ ಅಷ್ಟೇ. ನೀವಿದ್ರೆ ನನಗೆ ಮರೆಯೋದಿಲ್ಲ. ಇಲ್ಲ, ಮೊದಲೇ ಹೆಜ್ಜೆ ಎಲ್ಲರಿಗೂ ಕಷ್ಟನೇ ಅಲ್ವಾ? ಬರುವಾಗ ಮೊದಲೇ ಹೆಜ್ಜೆ ಎಲ್ರಿಗೂ ಕಷ್ಟನೇ. ಅದಕ್ಕೆ ತಾನೇ ಕೈ ಹಿಡಿದು ನಡೆಸೋದು ಬೇರೆಯವರು. ಅದಕ್ಕೆ ನಮ್ಮನ್ನು ನಡೆಸೋಕ್ಕೆ ಇವೆಲ್ಲ ಬಂದಿರೋದು. ಈ ಸಿನಿಮಾದ ಕಲಾವಿದನ ಕೈ ಹಿಡಿದು ನಡೆಸೋದಕ್ಕೆ ಇವೆಲ್ಲ ಬಂದಿರೋದು. ಅವ್ರ ಆಶೀರ್ವಾದ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ಸಿಕ್ಕಾಪಡೋದಕ್ಕೆಲ್ಲ ಬೇರೆ ಮಾಡ್ಕೊಡಿ ಸರ್. ನಾವಿನ್ನೂ ಕಲಿತಾ ಇರೋರು. ಪಾಪ ಕ್ಷಮೆ ಕೇಳಿದ್ದಾರೆ ಅವರು, ತೊಂದರೆ ಇಲ್ಲ, ಗೊತ್ತಿಲ್ಲ ಅವ್ರಿಗೆ ಮಾತಾಡ್ತಾರೆ. ಇದೇನಾಗುತ್ತೆ, ಆಶೀರ್ವಾದ ಬೇರೆ, ಚಪ್ಪಾಳೆ ಬೇರೆ. ಅದಕ್ಕೆ ಅವರ ಮಾತು, ಪ್ರೋತ್ಸಾಹ ಬೇರೆ, ಆಶೀರ್ವಾದ ಬೇರೆ ಅಂತ. ಇನ್ನು ಮುಂದೆ ಅದು ಮಾಡೋದು ಬೇಡ ಅಲ್ಲಮ್ಮ. ಇರಬೇಕು. ಏನು ತಪ್ಪಿಲ್ಲ. ನಾನು ಅದನ್ನು ಹೇಳಿದೆ. ನಾನು ಹೇಳಿದ್ದು ಪ್ರೋತ್ಸಾಹ ಕೊಡಿ ಅನ್ನೋ ಕಾರಣದಿಂದ ಬಹುಶಃ ಇವತ್ತು ಸರಿ ಅನ್ಸಿಲ್ಲ, ನಾನು ಕ್ಷಮೆ ಕೇಳಿದ್ದೀನಿ. ಅದ್ರಲ್ಲಿ ನಾನು ನೀವು ಚಿಕ್ಕವಳಾಗ ಖಂಡಿತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಖಂಡಿತ ಗುರು ಹಾಕೊಳ್ಳಿ. ಮುಂದೆ ಇದೆಲ್ಲ ಸ್ಟೇಜ್ ಹೋಗ್ತಿದ್ವಿ ನೆನಪಾಗ್ಬಿಡ್ತಾವ. ಖಂಡಿತ ಸರ್, ಖಂಡಿತ. ಮಂಜಾನ ನೆಕ್ಸ್ಟ್ ಮಂಜಾನ ಪಿಕ್ಚರ್ ಅವರೇ ಡೈಲಾಗ್ ನೋಡಿ, ಗುರು ಹಾಕೊಳ್ಳಿ ಗುರು ಮುಟ್ತೀರಾ ಅಂತ. ಸಿನಿಮಾದ ಕಥೆ ಅಂದ್ರೆ ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್. ಹಗ್ಗ, ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ. ಹಾಗಾದ್ರೆ ಇವ್ರು ಬರ್ತಿದ್ದಾಗ ಒಂದು ಮಾತು ಬಳಸಿದ್ರು, ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ. ಇವಾಗ ನೀರು ತರಕ್ಕೆ ಪ್ರಸ್ತುತರೆ ಹಗ್ಗ ನಮಗೆ. ಅವ್ರ ಹಗ್ಗ ಆದ್ರೆ ಮಾತ್ರ ನಾವು ನೀರು ತರೋಕ್ಕೆ ಸಾಧ್ಯ ಇದೆ. ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳ್ತು. ನಾನು ಕೇಳ್ಕೊತೀನಿ, ನಮ್ಮೆಲ್ಲ ನೀವೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೆ. ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದ್ರೆ ಅಣ್ಣ ಖಂಡಿತ. ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ, ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಒಂದು 4 ಮೀಟಿಂಗ್ ಮಾಡಿರ್ಬೋದು ನಾವು ಎಲ್ಲ ಮನೆಯಲ್ಲಿ. ಆದ್ರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ. ಇವಾಗ ಚಂದ್ರ ಸರ್ ಹೇಳಿದ್ರು, ಫಸ್ಟ್ ಪಿಕ್ಚರ್ ಇದು ನಿರ್ದೇಶಕರಿಗೆ ಎಲ್ಲೋ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ? ನೋಡೋಣ, ದೇವರ ಆಶೀರ್ವಾದ ಇದೆ ಗೊತ್ತಿಲ್ಲ. ನೀವೆಲ್ಲರೂ ದೇವ್ರ ತರ ಬಂದು ಕೂತಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ. ಅಣ್ಣ ಹೌದು, ಬೇಕಲ್ಲ ಇನ್ನು ಮೇಲೆ ಕೆತ್ತಕ್ಕೆ, ಅದೇ ತಾನೇ ಮೇಯ್ನು. ನಿನ್ಗೆ ಬೇಗ ಬರ್ಬೇಕು ಅಂದ್ರೆ ನೀವು ಬೇಕೇ ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ದನ್ನ ನೀವು ಬಳಸ್ಕೊಂಡೆ ಅಷ್ಟೇ. ನಾವು ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ. ಅವರು ಓದಿರೋದು ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪುಸ್ತಕಕ್ಕೆ. ಯಾಕಾದ್ರೆ ಈಗ ಎಡೆಗಡೆ ಕಲ್ತಿರೋದು ಬಿಡ ಮಂಡಿ ಅಂದ್ರೆ 3 ದಾರಿಗೆ ಮಂಟಿಲ್ಲ ಅಂತ ಹೋಗೋದಿಲ್ಲ. ಅದು ಅಂದ್ರೆ ನೀವು ಇಂಗ್ಲೀಷ್ ಮಾತಾಡೋದು ಎಂತಲ್ಲ ನಾನು ಹೇಳಿದ್ದು. ಅವ್ರನ್ನ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟ್ರು ಅಂತ. ಮಜ್ಜಿಗೆ ಡೈರೆಕ್ಟ್ ಊಟ ಮಾಡ್ತಿರ್ಲಿಲ್ಲ ಸರ್. ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಇರೋದು ಯಾವಾಗಲೂ. ಹೊಸದು ನೋಡಿದ್ರೆ ಸಾರಾಯಿ ಅನ್ಸೋದು. ಇಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಹೊಸದಾಗಿ ನೋಡೋರಿಗೆ ಸಾರಾಯಿ ಇದೆ ಅನ್ಬೇಕು ಅನ್ಸೋದು. ಅವ್ರು ಮಜ್ಜಿಗೆ ಕುಡ್ಕೊಂಡ್ರೆ ಊಟನೇ ಮಾಡ್ತಿರ್ಲಪ್ಪ. ಅದು ಏನು ದೇವ್ರ ಶಕ್ತಿ ನನಗೆ ಗೊತ್ತಿಲ್ಲ. ಏನೋ ಅವ್ರ ಟೆಕ್ನಿಕಲ್ ಮಾತ್ರ ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು ಕೇಳ್ತಿರ್ಲಿಲ್ಲ ಇವರು. ಇಲ್ಲ ನಾನು ಏನೋ ಅನ್ಕೊಂಡಿದ್ದೀನಿ ಅಂತ ಇಟ್ಬಿಡಿ, ಸುಮ್ಮನೆ ಇಟ್ಬಿಡಿ ಅನ್ನೋ. ಮ್ಯಾಮ್ನಂತೂ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ. ಯಾಕಂದ್ರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ. ನಮ್ದನ್ನ ಡೇ ಇತ್ತು, ನಮ್ಮ 3 ದಿನ ಹಾಕೊಂಡಿರ್ಬೋದ್ರು. ಆಮೇಲೆ ಒಂದ್ಸರಿ ಓಡೋ ಸೀನು ಹೇಳ್ಬೋದಾ ಸರ್? ಹೇಳ ಸರ್ ಓಡಿಸ್ತಾನೆ ಇದ್ದಾರೆ. ಎಷ್ಟು ಓಡ್ ಬರೋದು ಸರ್? ನೋಡೋ ಬಟ್ಟೆ ಬಿಚ್ಚ ಕೊಡೋಗ್ಬಿಡ್ತೀನಿ ನಾನು ಒಂದೇ. ಅವಾಗ ಸಾಕು ಸರ್ ಸಾಕು, ಓಕೆ ಓಕೆ ತಮಾಷೆ ಮಾಡಲ್ಲ. ಸಮೂಹ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ರಥ ಮುಂದೆ ಹೋಗಲ್ಲ. ಸಾರಥಿಯವರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೊಸ ಟೀಮು ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡೋಗಿ. ಈ ಸಿನಿಮಾ ಆದ್ಮೇಲೆ
ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ, ಅಷ್ಟೊಂದು ಬೇರೆ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ನಾವೆಲ್ಲ ಸೈಡ್ ಡಿಶಸ್, ಉಪ್ಪಿನಕಾಯಿ ಹಪ್ಪಳ ಇದ್ದಂಗೆ. ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಾಗ್ಲೂ ಅವ್ರು ಹೇಳಿದ್ರು ಒಂದ್ಸರಿ, ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಕ್ಕೋದನ್ನು ಪುಣ್ಯನೇ. ದೊಡ್ಡವ್ರು ಹೇಳ್ತಾರ, ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರ್ಬೇಕಂತೆ, ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನು ಪುಣ್ಯ ಇರ್ಬೇಕಂತೆ. ಅವನ ಮನದಾರ್ಥ ಮಾತನ್ನ ನಂಬ್ಕೊಂಡು ಕಲ್ತ್ಕೊಂಡು ಅವ್ರು ಒಪ್ಪಿಸ್ಬೇಕಲ್ಲ. ನಾನು ಒಂದ್ ಕಡೆ ಹೇಳಿದ್ದೆ, ಯಾರು ಆಯ್ಕೆ ಬಂದಿದ್ರು ಇಲ್ಲಿ ಹಿಂದಗಡೆ ಎಲ್ಲ ಬರೀ ಅಕ್ಷರಮಾಲೆ ಹಾಕ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನೋ ಮಾತಾಡಿದ್ರು, ಸೇರ್ಬೋದಾಗಿ ನಾವೆಲ್ಲ ಹಿಂದೆ ನಿಂತು ನೋಡಿದ ಆ ಇಂದ ಮೂರ್ಗೂ ಇದೆ. ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಯಾವ ಶಿಷ್ಯಪ್ಪ ನೀನು ಅಂದೆ. ಅಂದ್ರೆ ಆ ಇಂದ ಶುರು ಮಾಡಿದ್ರೆ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟದ ಕೆಲಸನೇ. ಸುಮಾರು ಸಪೋರ್ಟ್ಸ್ ಬೇಕು ನಮಗೆ. ಅದಕ್ಕೆ ಎಲ್ಲರೂ ನಮ್ಗೆ ಗುರುಗಳಾಗ್ತಾರೆ. ಒಂದು ಅಕ್ಷರನು ಕಲಿತಾ ಇರೋದು ನಾವು. ಖಂಡಿತ ಸರ್, ಅಲ್ವಾ? ತೊಂದರೆ ಇಲ್ಲ, ಅಷ್ಟೇ. ಮಾಡ್ಕೊಬೇಡಿ, ಕಲ್ತ್ಕೊಂಡ್ರಾಯ್ತು. ಇಷ್ಟ ಆಗಿದೆ. ಕತೆ ಪೂರ್ತಿ ಹೇಳಲ್ಲ, ಅವ್ರ ಮನೆಗೆ ಬಂದು ಬಿಡ್ತಾರೆ. ಅವಿನಾಶ್ ಅವರು ಹೇಳ್ತಾರೆ ಫೋನಲ್ಲಿ, ನೀವು ಜಾಸ್ತಿ ಮಾತಾಡ್ತೀರಾ, ಹುಷಾರು. ವೇಣುವರು ಫಸ್ಟ್ ಪಿಕ್ಚರು ಆದ್ರೂ ಹೇಳಿದ್ರು, ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾನ ಗೆಲ್ಲಿಸ್ಕೊಳ್ಳಿ. ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರ್ಸಕ್ಕೆ ಬಂದಿದ್ದೀರಿ, ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ಪತ್ರಕರ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.